ಸ್ನೇಹಿತರೆ ನಮಸ್ಕಾರ. ಯೂಶಲಿ ಗರ್ಭಕೋಶ ತೆಗೆದ್ಮೇಲೆ ಮಂಡಿ ನೋವು, ಸೊಂಟ ನೋವು ಯೂಶಲಿ ಸ್ಟಾರ್ಟ್ ಆಗುತ್ತೆ, ಅಥವಾ ಮುಂಚೆ ಇದ್ರೆ ನೋವು ಅದು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೋದಕ್ಕೆ ಮೇನ್ ರೀಸನ್ ಬಂದು ಹಿಸ್ಟೆಕ್ಟಮಿ ಆದಮೇಲೆ ಬಾಡಿಲಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಸ್ಟಿಯೋಪೊರೋಸಿಸ್ ಆಗಿ ನಮಗೆ ನೋವುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ನಾವು ಪೇನ್ ಕಿಲ್ಲರ್ ತಗೊಂತೀವಿ, ಫಿಸಿಯೋಥೆರಪಿ ಮಾಡಿಸ್ತೀವಿ, ಮತ್ತೆ ಇದಾಗಿಲ್ಲ ಅಂದರೆ ಸೊಂಟದ್ದು ಇಲ್ಲಾಂದರೆ ಮಂಡಿದು ಸರ್ಜರಿಗೆ ಹೋಗ್ತೀವಿ ಪೇಯ್ನ್ ತಡ್ಕೊಳಕ್ಕಾಗದಿರೋ ಕಂಡೀಷನಲ್ಲಿ. ಬಟ್ ಇದೇ ಹಾರ್ಮೋನ್ ನಾವು ಸರಿ ಮಾಡಿಕೊಂಡ್ರೆ ಅಂದರೆ ಬಯೋಐಡೆಂಟಿಕಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ BHRT ಅಂತ ಕರಿತೀವಿ. ಜಸ್ಟ್ ಮಾತ್ರೆಗಳು ತಗೊಳೋದಿರುತ್ತೆ. ಅದನ್ನು ಮಾಡಿಕೊಂಡು ನಾವು ಪೇಯ್ನನ್ನು ವಾಸಿ ಮಾಡ್ಕೊಳೋದಕ್ಕೆ, ಕಂಪ್ಲೀಟಾಗಿ ಪೇಯ್ನ್ ರಿವರ್ಸ್ ಮಾಡ್ಕೊಳೋದಕ್ಕೆ, ಅಂದರೆ ಬೋನನ್ನು ಗಟ್ಟಿ ಮಾಡ್ಕೊಳೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ನೀವು ಮನೆಯಲ್ಲಿ ಏನು ಮಾಡ್ಬೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಕೊಬ್ಬರಿ ಎಣ್ಣೆ ಕುಡಿಯೋದು, ಜಾಸ್ತಿ ಹೈ ಪ್ರೋಟೀನ್ ಡಯಟ್ ಅಂದರೆ ಮೆಂತೆ ಕಾಳು ತಿನ್ನೋದು, ವೆಜಿಟೇರಿಯನ್ಸ್ ಆದರೆ ಸ್ವಲ್ಪ ಎಳ್ಳು ತಿನ್ನೋದು, ಮತ್ತು ಜಾಸ್ತಿ ಶೇಂಗಾ ಬೀಜ ಎಣ್ಣೆ ಕಂಡು ತಿನ್ನೋದು ಹೈ ಪ್ರೋಟೀನು, ಪ್ಲಸ್ ಈ ಪೀನಟ್ ಬಟರು, ಕಡಲೆಕಾಳು ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಚೆನ್ನ ಅಂತ ಕರಿತೀವಲ್ಲ ಅದು, ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಹೋಗಿ. ಮತ್ತು ಮುಖ್ಯವಾಗಿ ಅಯೋಡಿನ್ ಡ್ರಾಪ್ಸು ನಿಮ್ಮ ಲೋಕಲ್ ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕರೆ ಅಯೋಡಿನ್ ಡ್ರಾಪ್ಸು ಡೈಲಿ ಒಂದು 5 to 6 ಡ್ರಾಪ್ಸ್ ಅಯೋಡಿನ ಎವ್ರಿಡೇ ಕನ್ಸ್ಯೂಮ್ ಮಾಡ್ತಾ ಹೋಗಿ. ಅದರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆಗುತ್ತೆ. ಮತ್ತು ಕ್ಲೋರಿನೇಟೆಡ್ ವಾಟರ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಯೂಸ್ ಮಾಡಬೇಕು. ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ಕ್ಲೋರಿನೇಟೆಡ್ ಇರುತ್ತೆ. ಫಿಲ್ಟರ್ ಹಾಕೊಂಡ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕ್ಲೋರಿನ್ ರಿಮೂವ್ ಮಾಡ್ಕೊಂಡು ಯೂಸ್ ಮಾಡಿ. ಸೊ ನಮ್ಮ ಜೊತೆ ಇದ್ದಾರೆ ಶೈಲಜಾ ಮೇಡಮ್ ಅಂತ. ಅವ್ರಿಗೆ ಗರ್ಭಕೋಶ ತೆಗೆದು 2 years ಆಯಿತು. ಆ ಗರ್ಭಕೋಶ ತೆಗೋಕ್ಕಿಂತ ಮುಂಚೆ ಅವ್ರ ದೇಹ ಹೆಂಗಿತ್ತು, ಅದು ತೆಗೆದ್ಮೇಲೆ ಹೆಂಗಾಯ್ತು ಅಂತ ಅವ್ರ ಜಸ್ಟ್ ಒಂದು ಅನುಭವ ಕೇಳೋಣ. ನಿಮ್ಮದು ಗರ್ಭಕೋಶ ತೆಗೆದು ಎಷ್ಟು ದಿನ ಆಯಿತು? 2 ವರ್ಷ ಆಯಿತು. 2 ವರ್ಷ ಆಯಿತಾ? ಸೊ ಅದು ನಿಮಗೆ ಅದಕ್ಕಿಂತ ಮುಂಚೆ ಅದಾದಮೇಲೆ ನಿಮ್ಗೆ ಏನು ಅನುಭವ ಅನ್ನಿಸ್ತಾ ಇದೆ? ಏನೇನೆಲ್ಲ ಬಾಡಿಯಿಂದ ಚೇಂಜಸ್ ಆಯಿತು? ನನಗೆ ಗರ್ಭಕೋಶ ತೆಗೆದ್ಮೇಲೆ ಮಂಡಿ ನೋವು ಫಸ್ಟ್ ಒಂದು ಕಾಲು ಮಂಡಿ ನೋವು ಸ್ಟಾರ್ಟ್ ಆಯಿತು. ಆಮೇಲೆ ಅದಾದ ಒಂದು ಸ್ವಲ್ಪ ದಿವಸಕ್ಕೆ ತಿರುಗಿ ಇನ್ನೊಂದು ಮಂಡಿನೂ ಸ್ಟಾರ್ಟ್ ಆಯಿತು. ಈಗ ಎರಡೂ ಒಂದೇ ಯೂಕಲನ್ಗೆ ನೋವಾಗ್ತಾ ಇದೆ. ಕುತ್ಕೊಂಡು ಎದ್ದರೆ ಮುಂದಕ್ಕೆ ನಡೆಯೋಕ್ಕೆ ಆಗ್ತಾ ಇಲ್ಲ, ಅಷ್ಟು ನೋವಾಗ್ತಾ ಇದೆ, ಪೇಯ್ನ್ ಆಗ್ತಾ ಇದೆ ಮಂಡಿ. ಬ್ಯಾಕ್ ಪೇಯ್ನ್ ತುಂಬ ದಿವಸದಿಂದ ಇತ್ತು, ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಹಳೆ ನೋವು ಗರ್ಭಕೋಶ ತಗೊಂಡ್ಮೇಲೆ ಜಾಸ್ತಿ ಆಗಿದೆ. ಮತ್ತೆ ಬೇರೆ ಏನನ್ನ ನಿಮಗೆ ಚೇಂಜಸ್ ಅನಿಸ್ತಾ ಇದೆ ಅದಕ್ಕೂ ಮುಂಚೆ ಅದಾದ್ಮೇಲೆ? ಇಲ್ಲ, ಬೇರೆ ಏನೋ ನನಗೆ ಅಂದ್ರೆ ಮದ್ದಷ್ಟು ಶಕ್ತಿ ಇಲ್ಲ, ಅಂದ್ರೆ ಕೆಲಸ ಮಾಡಕ್ ಹೋಗಲ್ಲ, ವೀಕ್ ಆಗ್ತದೆ, ಬಾಡಿ ವೀಕ್ ಆಗ್ತಾ ಇದೆ. ಯಾಕಂದ್ರೆ ಹಾರ್ಮೋನ್ಸ್ ಆರ್ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ. ಅದು ಇಲ್ಲ ಅಂತಂದ್ರೆ ಬಾಡಿಲಿರೋ ಎಷ್ಟೋ ಮೆಟಾಬಾಲಿಸಮ್ಸ್ ಆಗೋದಿಲ್ಲ. ಸೊ ಬೋನ್ಗೆ ಕ್ಯಾಲ್ಶಿಯಮ್ಮು ಡೆಪಾಸಿಟ್ ಆಗಬೇಕು ಅಂತಂದ್ರೆ ಲಾಟ್ ಆಫ್ ಮಿನರಲ್ಸ್, ಬರೀ ಕ್ಯಾಲ್ಶಿಯಂ ಮಾತ್ರ ತಗೊಳೋದಷ್ಟೇ ಅಲ್ಲ, ಕ್ಯಾಲ್ಶಿಯಂ ಯುಕ್ತ ಫುಡ್ಗಳು ತಗೊಳೋದಷ್ಟೇ ಅಲ್ಲ, ಅದು ಹೋಗಿ ಡೆಪಾಸಿಟ್ ಆಗೋಕ್ಕೆ ನಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಬೇಕು. ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಕ್ಕೆ ವಿ ನೀಡ್ ಲಾಟ್ ಆಫ್ ಪ್ರೋಟೀನ್ಸ್ ಅಂಡ್ ಲಾಟ್ ಆಫ್ ಫ್ಯಾಟ್, ಬಿಕಾಸ್ ಮೋಸ್ಟ್ ಆಫ್ ದ ಹಾರ್ಮೋನ್ಸ್ ಆರ್ ಫ್ಯಾಟ್ ಡಿಪೆಂಡೆಂಟ್ ಅಂಡ್ ಪ್ರೋಟೀನ್ ಡಿಪೆಂಡೆಂಟ್, ಹೆಲ್ತಿ ಆಗಿರ್ತಕ್ಕಂಥದ್ದು. ಸೊ ನೀವು ಕೊಬ್ಬರಿ ಎಣ್ಣೆ ಕುಡಿತಾ ಇದ್ದೀನಿ ಅಂತ ಹೇಳಿದ್ದೀನಿ, ಯೂಟ್ಯೂಬ್ ವಿಡಿಯೋ ನೋಡಿ. ಎಷ್ಟು ದಿನದಿಂದ ಕುಡಿತಿದ್ದೀರಿ? 15 ದಿವಸದಿಂದ ಕುಡಿತಾ ಇದ್ದೀನಿ. ಇವಾಗ ಮೊನ್ನೆ 15 ಅದಂಗೆ ಕಂಟಿನ್ಯೂ ಮಾಡಿ ಫ್ಯೂಚರ್ಗೆ. ಮತ್ತೆ ನಾನೊಂದು ಮಾತ್ರೆ, ಒಂದು ಸಪ್ಲಿಮೆಂಟ್ ಕೊಟ್ಟಿದ್ದೀನಿ, ಹಾರ್ಮೋನ್ ಸಪ್ಲಿಮೆಂಟ್. ಇದು 3 months ತಗೊಂಡ್ಬಿಟ್ಟು ಆಮೇಲೆ ಪ್ರತಿ ವರ್ಷ ಅಮೆಝಾನಲ್ಲೇ ತರಿಸ್ಕೊಳ್ಳಿ, ಅಮೆಝಾನಲ್ಲೇ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡು ಪ್ರತಿ ವರ್ಷ 3 ತಿಂಗಳು ತಗೊಳ್ಳಿ. ಸೊ ದಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಟ್ ಹಂಗೆ ಮೇಂಟೈನ್ ಆಗಿ ಫ್ಯೂಚರಲ್ಲಿ ನಿಮಗೆ ಮತ್ತೆ ಪೇಯ್ನ್ ಬರ್ದಿರುತ್ತಾ ಪ್ರಿವೆಂಟ್ ಆಗಲಿ ಅಂತ. ಓಕೆ, ಪ್ರಿವೆಂಟ್ ಆದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ರೀತಿ ಚೆನ್ನಾಗುತ್ತೆ ಅಂತ. ಓಕೆನಾ? ಥ್ಯಾಂಕ್ ಯು.